ಪ್ರೈಸ್ ದ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 107ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆದಿದೆ: ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಪ್ರೀತಿಯ ದೇವಜನರೇ, ಸೆರೆಮನೆಯಲ್ಲಿದ್ದಂಥ ನಮ್ಮನ್ನ, ಪೂರ್ವ ಸ್ಥಿತಿಯಲ್ಲಿ ಇದ್ದಂಥ ನಮ್ಮನ್ನ ಆತನು ನಮ್ಮನ್ನ ಪಾಪಗಳಿಂದ ಬಿಡಿಸಿ, ಅನೇಕ ಶಾಪಗಳಿಂದ ಬಿಡಿಸಿ, ಅನೇಕ ರೋಗಗಳಿಂದ ನಮ್ಮನ್ನ ಬಿಡಿಸಿ, ಆತನ ಪ್ರಾಣವನ್ನೇ ನಮಗೋಸ್ಕರವಾಗಿ ತ್ಯಾಗ ಮಾಡಿ, ದೇವರು ನಮ್ಮನ್ನ ಪ್ರೀತಿಸಿ ತನ್ನ ಮಕ್ಕಳಾಗುವಂಥ ಅಧಿಕಾರವನ್ನ ನಮಗೆ ಕೊಟ್ಟಿರುವಾಗ, ಆತನು ನಮಗೆ ಅನೇಕ ಬಂಧನಗಳಿಂದ ಬಿಡಿಸಿ, ಅನೇಕ ಘೋರಾಂಧಕಾರದಿಂದ ತಪ್ಪಿಸಿ, ಅನೇಕ ಮರಣಕರವಾದ ವ್ಯಾಧಿಗಳಿಂದ ನಮ್ಮನ್ನ ಬಿಡಿಸಿ ಕಾಯುವ ಆತನಾಗಿದ್ದಾನೆ. ಪ್ರಿಯರೇ, ಸತ್ಯವೇದದಲ್ಲಿ ಬರೆದದೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿದೆ. ಪ್ರೀತಿಯ ದೇವಜನರೇ, ದೇವರ ಕೃಪೆಯು ನಮ್ಮ ಮೇಲೆ ಇರುವುದರಿಂದಲೇ ನಾವು ಇದುವರೆಗೂ ಬದುಕುಳಿದವರಾಗಿದ್ದೇವೆ. ಆತನ ಕರುಣೆಯಿಂದಲೇ ನಾವು ಇದುವರೆಗೂ ಜೀವಿಸುವವರಾಗಿದ್ದೇವೆ. ಪ್ರಿಯರೇ, ಆತನು ನಮಗೆ ಅನೇಕ ಅಂಧಕಾರಗಳಿಂದ, ಅನೇಕ ಶಾಪಗಳಿಂದ, ಅನೇಕ ಮರಣಕರವಾದ ವ್ಯಾಧಿಗಳಿಂದ, ಅನೇಕ ಘೋರವಾದ ಕೃತ್ಯಗಳಿಂದ ನಮ್ಮನ್ನು ಬಿಡಿಸಿ, ಆತನ ಕೃಪೆಯಿಂದ ದಿನವೂ ನಮ್ಮ ಜೀವಿತದಲ್ಲಿ ಹೊಸ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಬರುವಾಗ, ನಾವು ಕೂಡ ದೇವರ ಮಾಡಿದಂಥ ಕೃಪೆಯನ್ನ, ದೇವರು ತೋರಿಸಿದಂಥ ಪ್ರೀತಿಯನ್ನ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಅನೇಕ ಅದ್ಭುತ ಕಾರ್ಯಗಳನ್ನ ಮರೆಯದಂತೆ ಪ್ರತಿದಿನವೂ ನೆನಪು ಮಾಡಿಕೊಂಡು ಆತನಿಗೆ ನಾವು ಯಾವಾಗಲೂ ಕೃತಜ್ಞತಾ ಸ್ತುತಿಯನ್ನ ಹೇಳುವವರಾಗಬೇಕು. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ಅನೇಕ ಅದ್ಭುತ ಕೃತ್ಯಗಳನ್ನು ಮಾಡಿದ್ದಾನೆಂಬುದಾಗಿ ನಾನು ನೆನೆಸುವವಳಾಗಿದ್ದೇನೆ. ನಿಮ್ಮನ್ನ ಹಳೆಯ ಜೀವಿತದಿಂದ ಬಿಡಿಸಿ ನಿಮಗೋಸ್ಕರವಾಗಿ ದೇವರು ಹೊಸ ಜೀವಿತವನ್ನ ಕೊಟ್ಟಿರುವಾಗ, ಈ ಹೊಸ ಜೀವಿತವನ್ನ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನೀವು ಕೃತಜ್ಞತಾ ಸ್ತುತಿಯನ್ನ ಹೇಳುವವರಾಗಿರಿ. ಪ್ರಿಯರೇ, ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮೊಂದಿಗಿರಲಿ. ಆಮೇನ್.